ಸೊ ಡಿ ಜೆ ಸ್ಟೆಂಟ್ ಅಥವಾ ಡಬಲ್ ಜೆ ಸ್ಟೆಂಟ್. ಸೊ ಈ ಡಿ ಜೆ ಸ್ಟೆಂಟ್ ಅಂದರೆ ಏನು, ಈ ಡಿ ಜೆ ಸ್ಟೆಂಟಿನ ಯಾವ ಯಾವ ಸಂದರ್ಭದಲ್ಲಿ ನಾವು ನಿಮಗೆ ಉಪಯೋಗಿಸ್ತೇವೆ, ಅಥವಾ ಎಲ್ಲ ಕಿಡ್ನಿ ಸ್ಟೋನ್ ಸರ್ಜರಿಗೂ ಡಿ ಜೆ ಸ್ಟೆಂಟ್ ಹಾಕಲೇಬೇಕಾಗುತ್ತಾ, ಅಥವಾ ಡಿ ಜೆ ಸ್ಟೆಂಟಿಂದ ಆಗುವಂಥ ನಿಮಗೆ ತೊಂದರೆಗಳೇನು, ಅಥವಾ ಏನಾದರೂ ತೊಂದರೆ ಆದ ತಕ್ಷಣ ನೀವು ಯಾವಾಗ ಯೂರಾಲಜಿಸ್ಟ್ನ ಮೀಟ್ ಮಾಡಲೇಬೇಕಾಗುತ್ತೆ, ಮತ್ತು ನಾವು ಈ ಡಿ ಜೆ ಸ್ಟೆಂಟನ್ನು ಯಾವಾಗ ತೆಗಿತೇವೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು ಆರ್, ಯೂರಾಲಜಿಸ್ಟ್, ಆ್ಯಂಟ್ರಾಲಜಿಸ್ಟ್, ಯೂರೋ ಆಂಕೋ ಸರ್ಜನ್. ಸೊ ಬನ್ನಿ, ಡಿ ಜೆ ಸ್ಟೆಂಟ್ ಅಂದರೆ ಏನು ಅಂತ ನೋಡೋಣ. ಸೊ ಡಿ ಜೆ ಸ್ಟೆಂಟ್ ಅಥವಾ ಡಬಲ್ ಜೆ ಸ್ಟೆಂಟ್ ಇದೇನು ಅಂತ ಹೇಳಿದ್ರೆ, ಇದೊಂದು ಸ್ಮಾಲ್ ಟ್ಯೂಬು. ಸೊ ನೋಡಿ, ಇದೇ ಡಿ ಜೆ ಸ್ಟೆಂಟ್ ಅಂತ ಹೇಳಿದ್ರೆ ಸ್ಮಾಲ್ ಪ್ಲಾಸ್ಟಿಕ್ ವೈರ್ ಥರ ಇರುತ್ತೆ. ಎಕ್ಸಾಕ್ಟ್ಲಿ ಇದು ಪಾಲಿಯುರೆಥೇನ್ ಅಥವಾ ಸಿಲಿಕಾನ್ ಮೆಟೀರಿಯಲಿಂದ ಮಾಡಿರ್ತಾರೆ. ಸೊ ತುಂಬಾ ಲಾಂಗ್ ಸ್ಟ್ಯಾಂಡಿಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಒಂದು ಮೆಟಾಲಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ. ಬಟ್ ಕಾಮನ್ ಆಗಿ ನಾವು ಪಾಲಿಯುರೆಥೇನ್ ಅಥವಾ ಸಿಲಿಕಾನಿಂದ ಮಾಡಿರೋ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಇದಕ್ಕೆ ಡಬಲ್ ಜೆ ಅಂತ ಏನಕ್ಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಇದು ಎರಡು ಎಂಡು ನೀವು ಅಬ್ಸರ್ವ್ ಮಾಡಿದ್ರೆ ಇದು ರಿಂಗ್ ಕಾಯಿಲ್ ಥರ ಅಥವಾ ಜೆ ಎಂಡ್ ಥರ ಇರುತ್ತೆ. ಸೊ ಅದಕ್ಕೆ ಇದನ್ನು ಡಬಲ್ ಜೆ ಸ್ಟೆಂಟ್ ಅಂತ ಹೇಳ್ತೇವೆ. ಸೊ ಇದು ಏನಂತ ಹೇಳಿದ್ರೆ, ಒಂದು ಎಂಡ್ ಬಂದು ಕಿಡ್ನಿಯಲ್ಲಿರುತ್ತೆ ಮತ್ತು ಒಂದು ಎಂಡ್ ಬಂದು ಯೂರಿನ್ ಚೀಲದಲ್ಲಿರುತ್ತೆ, ಯೂರಿನರಿ ಬ್ಲ್ಯಾಡರಲ್ಲಿರುತ್ತೆ. ಸೊ ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆ ಕಿಡ್ನಿಯಿಂದ ಯೂರಿನರಿ ಬ್ಲ್ಯಾಡರ್ಗೆ ಏನಾದರೂ ಅಬ್ಸ್ಟ್ರಕ್ಷನ್ ಇದ್ದರೆ ಅದು ರಿಲೀವ್ ಆಗಲಿ ಅಂತೇಳಿ. ಸೊ ಇದು ಬೇಸಿಕ್ ನಿಮಗೆ ನಾವು ಡಿ ಜೆ ಸ್ಟೆಂಟ್ ಹಾಕೋದಕ್ಕೆ ಮೂಲ ಕಾರಣ. ಸೊ ಡಿ ಜೆ ಸ್ಟೆಂಟ್, ಈ ಡಿ ಜೆ ಸ್ಟೆಂಟನ್ನು ಯಾವ ಸರ್ಜರಿಗಳಲ್ಲಿ ನಾವು ಹಾಕ್ತೇವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲ ಕಿಡ್ನಿ ಸ್ಟೋನ್ ಸರ್ಜರಿಗಳಲ್ಲಿ ಮತ್ತು ಯುರೆಟ್ರಿಕ್ ಸ್ಟೋನ್ ಸರ್ಜರಿಗಳಲ್ಲಿ ನಾವು ಹಾಕ್ತೇವೆ. ಏನಕ್ಕೆ ಅಂತ ಹೇಳಿದರೆ, ಈ ಕಿಡ್ನಿ ಸ್ಟೋನ್ ಆದಾಗ ನಿಮಗೆ ಇನ್ಫೆಕ್ಷನ್ ಕೂಡ ಆಗಿರುತ್ತೆ. ಆ ಇನ್ಫೆಕ್ಷನ್ ಆಗಿದ್ದಾಗ ಇದನ್ನು ಡಿ ಜೆ ಸ್ಟೆಂಟ್ ಏನಕ್ಕೆ ಹಾಕ್ತೇವೆ ಅಂತ ಹೇಳಿದ್ರೆ, ನಿಮ್ಮ ಕಿಡ್ನಿಯಲ್ಲಿ ಪಸ್ ಫ್ಲೇಕ್ಸ್ ಅಂದರೆ ನಿಮಗೆ ಕೀವು ಇರುವಂಥದ್ದು, ಅಥವಾ ನಾವು ಆಪ್ರೇಷನ್ ಮಾಡಿದಾಗ ಸಣ್ಣ ಕಲ್ಲುಗಳು ಹಾಗೆ ಉಳ್ಕೊಂಡಿದ್ರೆ, ಅಥವಾ ನಿಮಗೆ ಆಪ್ರೇಷನ್ ಮಾಡಿದಾಗ ರಕ್ತದ ಗಂಟುಗಳು ಏನಾದರೂ ಇದ್ದರೆ ಆ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ತೇವೆ. ಸೊ ಸ್ಟೋನ್ ಸರ್ಜರಿ ಬಿಟ್ಟು ನಾವು ಬೇರೆ ಯಾವ ಸರ್ಜರಿಗಳಲ್ಲಿ ಡಿ ಜೆ ಸ್ಟೆಂಟ್ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ನಿಮಗೆ ಕಿಡ್ನಿಯಲ್ಲಿ ಒಂದೊಂದು ಸಲ ಇನ್ಫೆಕ್ಷನ್ ಕೂಡ ಆಗಿರುತ್ತೆ. ಇನ್ಫೆಕ್ಷನ್ ಆಗಿರೋ ಜೊತೆಗೆ ಕಿಡ್ನಿಯಲ್ಲಿ ಏರ್ ತುಂಬಿಕೊಂಡಿರುತ್ತೆ. ಅದಕ್ಕೆ ನಾವು ಎಂಫೈಸೈಮೈಟಿಸ್ ಪೈಲೋನೆಫ್ರೈಟಿಸ್ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಕೂಡ ನಾವು ಡಿ ಜೆ ಸ್ಟೆಂಟ್ ಹಾಕ್ತೇವೆ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ನಿಮ್ಮ ಕಿಡ್ನಿಯಲ್ಲಿ ಕೀವು ಇರೋವಂಥದ್ದು ಅಥವಾ ಪಸ್ ಫ್ಲೇಕ್ಸ್ ಇದು ಏನಾದರೂ ಇದ್ದರೂ ಕೂಡ ಹೊರಗಡೆ ಬಂದುಬಿಡುತ್ತೆ. ಸೊ ಇನ್ಫೆಕ್ಷನ್ ನಿಮಗೆ ಅಲ್ಲೇ ಉಳ್ಕೊಳ್ಳೋದಿಲ್ಲ. ಅದೊಂದು ಬೆನಿಫಿಟ್ ಡಿ ಜೆ ಸ್ಟೆಂಟ್ ಹಾಕೋದ್ರಿಂದ. ಸೊ ಅದು ಬಿಟ್ಟು ಬೇರೆ ಯಾವ ಟೈಮಲ್ಲಿ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಇನ್ಫೆಕ್ಷನ್ ಬಿಟ್ಟು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂತ ಮಾಡ್ತೇವೆ. ಅಂದರೆ ಏನು ಅಂತ ಹೇಳಿದರೆ, ಈಗ ನಿಮ್ಮ ಕಿಡ್ನಿಯಲ್ಲಿ ಯಾವುದಾದ್ರು ಜಾಗ ಅಂದರೆ ಯೂರಿನ್ ಬರುವಂತಹ ಜಾಗ ತುಂಬ ಸಣ್ಣ ಆಗಿದೆ ಅಂತ ಹೇಳಿದರೆ, ಅಥವಾ ನ್ಯಾರೋ ಆಗಿದೆ ಅಂತ ಹೇಳಿದರೆ, ಲೈಕ್ ಪೆಲ್ವಿಯುರೆಟ್ರಿಕ್ ಜಂಕ್ಷನ್ ಅಥವಾ ಯುರೇಟರ್ನಲ್ಲಿ, ಅಥವಾ ಯುರೇಟರ್ ಮತ್ತು ಬ್ಲ್ಯಾಡರ್ಗೆ ಅಟ್ಯಾಚ್ ಆಗುವ ಜಾಗದಲ್ಲಿ ಏನಾದರೂ ತುಂಬ ನ್ಯಾರೋ ಇದೆ ಅಂತ ಹೇಳಿದ್ರೆ, ಆ ಜಾಗನ ನಾವು ಆಪ್ರೇಷನ್ ಮಾಡಿ ಮತ್ತೆ ಹೊಲಿಗೆ ಹಾಕಿ ಸರಿ ಮಾಡ್ತೇವೆ. ಆ ಸಂದರ್ಭಗಳಲ್ಲಿ ನಾವು ಡಿ ಜೆ ಸ್ಟೆಂಟ್ ಹಾಕಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಆಪ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾರೋಯಿಂಗ್ ಏನಾದರೂ ಇನ್ನೂ ಸ್ವಲ್ಪ ಇದೆ ಅಂತ ಹೇಳಿದ್ರೆ, ಈ ಡಿ ಜೆ ಸ್ಟೆಂಟ್ ಇರೋದ್ರಿಂದ ಆ ಜಾಗ ಹಾಗೆ ಹಗಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ನಾವು ಹೊಲಿಗೆ ಹಾಕಿರೋದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಆದಮೇಲೆ ಬೇರೆ ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ RARS ಪ್ರೊಸೀಜರ್ ಅಂಥೇಳಿ, ಇದು ಕಿಡ್ನಿ ಸ್ಟೋನ್ಗೆ ಈಗ ಕಾಮನ್ ಆಗಿ ಮಾಡ್ತಿರೋಂತಹ ಪ್ರೊಸೀಜರ್. ಈ ಪ್ರೊಸೀಜರ್ ಮುಂಚೆ ಕೂಡ ನಾವು ಒಂದೊಂದು ಸರಿ ಡಿ ಜೆ ಸ್ಟೆಂಟ್ ಹಾಕಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದರೆ, ಈ ಎಸ್ಪೆಷಲಿ ಯಂಗರ್ ಪಾಪ್ಯುಲೇಷನ್ನಲ್ಲಿ ಈ ಯುರೇಟರ್ ಮತ್ತು ಬ್ಲ್ಯಾಡರ್ಗೆ ಅಟ್ಯಾಚ್ ಆಗುವಂಥ ಜಾಗ ತುಂಬಾ ಸಣ್ಣ ಇರುತ್ತೆ. ಆ ಜಾಗನ ಅಗಲ ಮಾಡೋದಕ್ಕೆ ನಾವು ಸ್ಟೆಂಟ್ ಹಾಕ್ತೇವೆ. ಸೊ ಸ್ಟೆಂಟ್ ಹಾಕಿ ಒಂದು 10 ದಿನ 15 ದಿನ ಆದಮೇಲೆ ಮತ್ತೆ ನಾವು ನಿಮಗೆ RARS ಪ್ರೊಸೀಜರ್ ಮಾಡ್ತೇವೆ. ಸೊ ಇದು ನಾವು ಕಾಮನ್ ಆಗಿ ಡಿ ಜೆ ಸ್ಟೆಂಟನ್ನು ಯೂಸ್ ಮಾಡುವಂತಹ ಸಂದರ್ಭಗಳು. ಸೊ ಈಗ ಡಿ ಜೆ ಸ್ಟೆಂಟ್ ಹಾಕಿದ್ದೇವೆ. ಸೊ ಡಿ ಜೆ ಸ್ಟೆಂಟ್ ಹಾಕೋದ್ರಿಂದ ನಮಗೆ ಎಲ್ಲರೂ ಕೇಳೋವಂಥ ಕ್ವಶನ್ಗಳೇನು ಅಂತ ಹೇಳಿದ್ರೆ, ಸರ್ ಸ್ಟೆಂಟ್ ಒಳಗಡೆ ಇರೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ವಾ, ಅದರಿಂದ ನಮಗೆ ಏನೇನು ತೊಂದರೆ ಆಗುತ್ತದೆ ಅಂತೆಲ್ಲ ಹೇಳ್ತಾರೆ. ಸೊ ಈ ಡಿ ಜೆ ಸ್ಟೆಂಟ್ ನಿಮ್ಮ ದೇಹದ ಒಳಗಡೆ ಇರೋದ್ರಿಂದ ಏನೇನು ನಿಮಗೆ ಡಿಸ್ಕಂಫರ್ಟ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಮೊದಲನೇದಾಗಿ ಬಂದು ನಿಮಗೆ ಅರ್ಜೆನ್ಸಿ ಜಾಸ್ತಿ ಆಗುವಂಥದ್ದು. ಅಂದರೆ ನಿಮಗೆ ಯೂರಿನ್ ಚೀಲದಲ್ಲಿ ತುಂಬಿಕೊಂಡಾಗ ತಕ್ಷಣ ಸ್ವಲ್ಪ ಯೂರಿನ್ ಬೇಗ ಮಾಡಬೇಕು ಅಂತ ಅನಿಸೋವಂಥದ್ದು, ಅದಕ್ಕೆ ಅರ್ಜೆನ್ಸಿ ಅಂತ ಹೇಳ್ತೇವೆ. ಸೊ ಇದು ಕೆಲವರಲ್ಲಿ ಕಾಣ್ತದೆ. ಸೊ ಎರಡನೇದೇನು ಅಂತ ಹೇಳಿದ್ರೆ, ಮತ್ತೆ ನೀವು ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸೋದು, ಇದು ಕೂಡ ಆಗ್ತದೆ. ಮೂರನೇದು ಏನು ಅಂತ ಹೇಳಿದ್ರೆ, ಯೂರಿನ್ ಮಾಡಬೇಕಾದ್ರೆ ಉರಿ ಆಗುವಂಥದ್ದು.
ಸೊ ಇದು ಎಲ್ಲ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಡಬಲ್ ಜೆ ಸ್ಟೆಂಟ್ನಲ್ಲಿ ಆ ಕೆಳಗಡೆ ಇರುವಂತಹ ಭಾಗ ಆ ರಿಂಗ್ ಥರ ಇರುತ್ತಲ್ಲ ಆ ಭಾಗ ಒಂದು ಯೂರಿನ್ ಚೀಲಕ್ಕೆ ಅಥವಾ ಯೂರಿನರಿ ಬ್ಲ್ಯಾಡರ್ಗೆ ಟಚ್ ಮಾಡ್ತಾ ಇರುತ್ತೆ. ಅದರಲ್ಲಿ ಆಗುವಂಥ ಫ್ರಿಕ್ಷನ್ನಿಂದ ಬ್ಲ್ಯಾಡರ್ ಓವರ್ ಆ್ಯಕ್ಟಿವಿಟಿ ಆಗುತ್ತೆ, ಅಂದರೆ ಬ್ಲ್ಯಾಡರ್ ಸ್ವಲ್ಪ ಬೇಗ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದ ನಿಮಗೆ ಎವ್ರಿ ಟೈಮ್ ಅದು ಟಚ್ ಆದಾಗೆಲ್ಲ ಮತ್ತೆ ನಾನು ಯೂರಿನ್ ಮಾಡಬೇಕು ಅಂತ ಅನ್ಸೋದು ಅಥವಾ ಸ್ವಲ್ಪ ಬೇಗ ಹೋಗಿ ಯೂರಿನ್ ಮಾಡಬೇಕು ಅಂತ ಈ ಎಲ್ಲ ನಿಮಗೆ ಈ ತೊಂದರೆಗಳು ನಿಮಗೆ ಅನಿಸ್ತದೆ. ಸೊ ಇದನ್ನು ನಾವು ಕಡಿಮೆ ಮಾಡೋದಕ್ಕೆ ನಿಮಗೆ ನಾವು ಟ್ಯಾಬ್ಲೆಟ್ಸ್ ಕೂಡ ಕೊಡ್ತೇವೆ. ಮತ್ತು ಡಿಜೆಸ್ಟೆಂಟಿಂದ ಆಗುವಂಥ ಬೇರೆ ತೊಂದರೆ ಏನು ಅಂತ ಹೇಳಿದ್ರೆ ಒಂದೊಂದು ಸರಿ ನಿಮಗೆ ಯೂರಿನ್ ಮಾಡಿದಾಗ ಸ್ವಲ್ಪ ಬ್ಲಡ್ ಮಿಕ್ಸ್ಡ್ ಯೂರಿನ್ ಬರೋ ಥರ ನಿಮಗೆ ಕಾಣುತ್ತೆ. ಅದು ಏನಕ್ಕೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ನಿಮ್ಮದು ಡಿಜೆಸ್ಟೆಂಟ್ ಅದು ಇರಿಟೇಟ್ ಮಾಡ್ತಿರೋದ್ರಿಂದ ಅಲ್ಲಿ ಸಮ್ಟೈಮ್ಸ್ ಸ್ವಲ್ಪ ಮೈನರ್ ಬ್ಲೀಡ್ ಆಗ್ತದೆ. ಅದರಿಂದ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಬಿಟ್ಟು ಬೇರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಎವ್ರಿ ಟೈಮ್ ಯೂರಿನ್ ಮಾಡಿದಾಗ ಕೆಲವರಲ್ಲಿ ಮಾತ್ರ ಸ್ವಲ್ಪ ಲೆಂತ್ ಏನಾದ್ರು ಜಾಸ್ತಿ ಡಿಜೆಸ್ಟೆಂಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ಯೂರಿನ್ ಮಾಡಿದಾಗ ಸ್ವಲ್ಪ ಪಕ್ಕೆ ಹತ್ರ ಎಳ್ತಾ ಬಂದಂಗೆ ಆಗುತ್ತೆ. ಸೊ ಈ 5 ತೊಂದರೆಗಳು ನಿಮಗೆ ಅಥವಾ ಡಿಸ್ಕಂಫರ್ಟ್ ನಿಮಗೆ ಡಿಜೆಸ್ಟೆಂಟ್ ಇದ್ದಾಗ ಆಗುವಂಥದ್ದು. ಬಟ್ ಇದು ಎಲ್ಲ ಪೇಷಂಟಲ್ಲೂ ಆಗೋದಿಲ್ಲ. ನಾವು ಕರೆಕ್ಟ್ ಸೈಜ್ ಮತ್ತು ಡಯಾಮೀಟರ್ ಇರುವಂಥ ಡಿಜೆಸ್ಟೆಂಟ್ ಹಾಕಿದಾಗ ನಿಮಗೆ ಈ ಥರ ತೊಂದರೆಗಳು ಯಾವತ್ತೂ ಬರೋದಿಲ್ಲ. ಅಥವಾ ತೊಂದರೆಗಳು ಬಂದಾಗಲೂ ಕೂಡ ನಾವು ನಿಮ್ಮ ಡಿಸ್ಚಾರ್ಜ್ ಟೈಮಲ್ಲಿ ನಿಮಗೆ ಟ್ಯಾಬ್ಲೆಟ್ ಇದಕ್ಕೆ ಕಡಿಮೆ ಆಗೋದಕ್ಕೆ ನಿಮಗೆ ಮಾತ್ರೆಯನ್ನು ಕೊಟ್ಟು ಕಳಿಸಿರ್ತೀವಿ. ಡಿಜೆಸ್ಟೆಂಟಿಂದ ಆಗುವಂಥ ಡಿಸ್ಕಂಫರ್ಟ್ ಬಗ್ಗೆ ಹೇಳಿದ್ದೇನೆ. ಬಟ್ ಡಿಜೆಸ್ಟೆಂಟಿಂದ ಆಗಿರುವಂಥ ಕಾಂಪ್ಲಿಕೇಶನ್ ಅಥವಾ ನಿಮಗೆ ಅದರಿಂದ ಏನಾದರೂ ತೊಂದರೆ ಆದಾಗ ನೀವು ಯಾವಾಗ ಡಾಕ್ಟರ್ ಅಥವಾ ಯೂರಾಲಜಿಸ್ಟ್ನ ಇಮಿಡಿಯೇಟಾಗಿ ಮೀಟ್ ಮಾಡಬೇಕು ಅಂತ ಹೇಳ್ತೇನೆ. ಸೊ ಮೊದಲನೇದಾಗಿ ಬಂದು ಸ್ವಲ್ಪ ಯೂರಿನ್ ಕಲರ್ ಚೇಂಜ್ ಇದ್ದರೆ ಓಕೆ, ಬ್ಲಡ್ ಮಿಕ್ಸ್ಡ್ ಯೂರಿನ್ ಕೆಲವೊಂದು ಸರಿ ಬರುತ್ತೆ. ಬಟ್ ತುಂಬಾ ಡಾರ್ಕ್ ಬ್ಲಡ್ ಯೂರಿನ್ ಬರ್ತಾ ಇದೆ, ತುಂಬಾ ಡಾರ್ಕ್ ರೆಡ್ ಕಲರ್ ಬರ್ತಾ ಇದೆ ಅಂತ ಅಂದಾಗ ನೀವು ಇಮಿಡಿಯೇಟಾಗಿ ಯೂರಾಲಜಿಸ್ಟ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಬಂದು ತುಂಬ ಹೈ ಗ್ರೇಡ್ ಫೀವರ್ ಬರ್ತಾ ಇದೆ ಅಥವಾ ತುಂಬ ನಿಮ್ಮ ಪಕ್ಕೆಯಲ್ಲಿ ಅಥವಾ ನಿಮ್ಮ ಫ್ಲ್ಯಾಂಕಲ್ಲಿ ತುಂಬಾ ಪೇಯ್ನ್ ಬರ್ತಾ ಇದೆ ಅಂದಾಗ ಕೂಡ ನೀವು ಯೂರಾಲಜಿಸ್ಟ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಈ 3 ಸಂದರ್ಭಗಳಲ್ಲಿ ನೀವು ಇಮಿಡಿಯೇಟಾಗಿ ಯೂರಾಲಜಿಸ್ಟ್ಗೆ ನೀವು ಇನ್ಫಾರ್ಮ್ ಮಾಡಬೇಕು. ಸೊ ಈಗ ಡಿಜೆಸ್ಟೆಂಟ್ ಹಾಕಿದ್ದೇವೆ, ಮತ್ತು ಯಾವಾಗ ಅದನ್ನು ತೆಗಿತೇವೆ ಅಥವಾ ಅದು ತೆಗೆಯುವಂತಹ ಪ್ರೋಸೆಸ್ ಹೇಗಿರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಡಿಜೆಸ್ಟೆಂಟ್ ಯೂಶ್ವಲಿ ನಾವು ಅದು ಯಾವ ಮೆಟೀರಿಯಲಲ್ಲಿ ಮಾಡಿರೋದು ಅಥವಾ ಯಾವ ಡಿಸೀಸ್ಗೆ ಹಾಕಿರೋದು ಅನ್ನೋದ್ರ ಮೇಲೂ ಕೂಡ ಇದು ನಾವು ಯಾವಾಗ ತೆಗಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಕಿಡ್ನಿ ಸ್ಟೋನ್ಗೆ ಮಾಡುವಂತಹ ಸರ್ಜರಿಗಳಲ್ಲಿ ಡಿಜೆಸ್ಟೆಂಟ್ ಹಾಕಿದರೆ ಯೂಶ್ವಲಿ 2 ವೀಕ್ಸ್ಗೆ ನಾವು ಡಿಜೆಸ್ಟೆಂಟನ್ನು ತೆಗೆದುಬಿಡ್ತೇವೆ. ಬಟ್ ಬೇರೆ ಯಾವುದೇ ಸಂದರ್ಭದಲ್ಲಿ ಅಥವಾ ರೀಕನ್ಸ್ಟ್ರಕ್ಟಿವ್ ಸರ್ಜರಿಯಲ್ಲಿ ನಾವು ಮಾಡಿದರೆ ಡಿಜೆಸ್ಟೆಂಟನ್ನು ನಾವು 4 ರಿಂದ 6 ವಾರ ತನಕ ಇಡಬೇಕಾಗುತ್ತೆ. ಅಥವಾ ಟ್ಯುಬರ್ಕುಲೋಸಿಸಲ್ಲಿ ಅಥವಾ ಕ್ಯಾನ್ಸರ್ ಸರ್ಜರಿಯಲ್ಲಿ ನಾವೇನಾದ್ರು ಹಾಕಿದ್ದಾಗ ಅದು ತುಂಬ ಲಾಂಗರ್ ಡ್ಯೂರೇಷನಲ್ಲಿ ನಾವು ಅದನ್ನು ಡಿಜೆಸ್ಟೆಂಟ್ ಇಡ್ತೇವೆ. ಮೇ ಬಿ ಅರೌಂಡ್ 6 ಮಂತ್ಸ್ ಅಥವಾ 1 ಇಯರ್ ತನಕ ಡಿಜೆಸ್ಟೆಂಟ್ ಇಡಬೇಕಾಗುತ್ತೆ. ಸೊ ಇದು ನಾವು ಡಿಜೆಸ್ಟೆಂಟ್ ಹಾಕಿದ ಮೇಲೆ ನಾವು ಪೇಷಂಟ್ಗೆ ಇನ್ಫಾರ್ಮ್ ಮಾಡ್ತೇವೆ ನೀವು ಯಾವಾಗ ಬಂದು ಡಿಜೆಸ್ಟೆಂಟ್ ತೆಗೆಸ್ಕೋಬೇಕಾಗುತ್ತೆ ಅಂಥೇಳಿ. ಯಾಕಂದರೆ ನೀವು ಡಿಜೆಸ್ಟೆಂಟ್ ತೆಗೆಸ್ಕೊಳ್ಳಿಲ್ಲ, ಇಲ್ಲ ಹಾಗೆ ಅದು ಉಳ್ಕೊಂಡು ಬಿಡ್ತು ಅಂದರೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಈ ಸ್ಟೆಂಟಿನ ಮೇಲೆ ನಿಮಗೆ ಬಯೋಫಿಲಿಮ್ ಫಾರ್ಮೇಷನ್ ಆಗುತ್ತೆ. ಬಯೋಫಿಲಿಮ್ ಅಂತ ಹೇಳಿದರೆ ಒಂದು ಪದರ ಫಾರ್ಮೇಷನ್ ಆಗುತ್ತೆ. ಆ ಪದರದೊಳಗಡೆ ಬ್ಯಾಕ್ಟೀರಿಯಾಗಳು ಫಾರ್ಮೇಷನ್ ಆಗಿರ್ತದೆ. ಸೊ ಈ ಡಿಜೆಸ್ಟೆಂಟ್ ಹಾಕೋದು ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಅಂತೇಳಿ. ಬಟ್ ಡಿಜೆಸ್ಟೆಂಟ್ ನೀವು ಲಾಂಗರ್ ಡ್ಯೂರೇಷನ್ ಹಾಗೆ ಬಿಟ್ಟರೆ ಇದರಿಂದನೇ ಕೂಡ ಇನ್ಫೆಕ್ಷನ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಇದೊಂದು ಕೊನೆಗೆ ಫಾರಿನ್ ಬಾಡಿ ಥರ ಆ್ಯಕ್ಟ್ ಆಗುತ್ತೆ. ಅದರಿಂದ ಹಾಗೆ ನೀವು ತುಂಬ ದಿನ ಹಾಗೆ ಬಿಟ್ಟರೆ ಅದರಿಂದನೇ ನಿಮಗೆ ಇನ್ಫೆಕ್ಷನ್ ಬರುವಂಥದ್ದು ಅಥವಾ ನಿಮಗೆ ತುಂಬ ಫೀವರ್ ಬರೋದು, ಪೇಯ್ನ್ ಆಗುವಂಥದ್ದು ಆ ಥರ ಎಲ್ಲ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಡಿಜೆಸ್ಟೆಂಟನ್ನು ತುಂಬ ದಿನ ನೀವು ಹಾಗೆ ಬಿಟ್ಟರೆ ಡಿಜೆಸ್ಟೆಂಟ್ ಮೇಲೇ ನಿಮಗೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಸೊ ಆದ್ದರಿಂದ ನಿಮ್ಮ ಡಾಕ್ಟರ್ ಯೂರಾಲಜಿಸ್ಟ್ ಯಾವಾಗ ಸ್ಟೆಂಟ್ ಬಂದು ತೆಗೆಸ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಆವಾಗ ಬಂದು ನೀವು ಡಿಜೆಸ್ಟೆಂಟ್ ತೆಗೆಸ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಡಿಜೆಸ್ಟೆಂಟಿನ ಬಗ್ಗೆ ಬ್ರೀಫಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಈಗ ನಾವು ಆ್ಯಕ್ಚುಲಿ ಡಿಜೆಸ್ಟೆಂಟ್ ಎಲ್ಲ ಕಿಡ್ನಿ ಸ್ಟೋನ್ ಸರ್ಜರೀಸ್ಗೆ ನಾವು ಹಾಕೋದಿಲ್ಲ. ಅವಶ್ಯಕತೆ ಇದ್ದ ಟೈಮಲ್ಲಿ ಅಥವಾ ಕಿಡ್ನಿ ಸ್ಟೋನ್ ಜೊತೆ ಇನ್ಫೆಕ್ಷನ್ ಇದೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಯಾಕೆ ಆಗ್ತೇವೆ. ಅದು ಬಿಟ್ಟು ಎಲ್ಲ ಟೈಮಲ್ಲೂ ನಾವು ಡಿಜೆಸ್ಟೆಂಟ್ ಹಾಕೋದಿಲ್ಲ. ಮತ್ತು ಮನುಷ್ಯನ ಎತ್ತರಕ್ಕೆ ತಕ್ಕಂತೆ ಡಿಜೆಸ್ಟೆಂಟ್ ಅದರ ಡಯಾಮೀಟರ್ ಅದು ನಾವು ಮೆಜರ್ ಮಾಡಿ ಹಾಕಿದಾಗ ಇದರಿಂದ ಆಗುವಂಥ ತೊಂದರೆಗಳು ನಿಮಗೆ ಮತ್ತೆ ಆಗೋದಾಗಲಿ ಆ ಥರ ಏನೂ ಆಗೋದಿಲ್ಲ. ಸೊ ಡಿಜೆಸ್ಟೆಂಟ್ ಬಗ್ಗೆ ಭಯಪಡಬೇಡಿ. ಡಿಜೆಸ್ಟೆಂಟ್ ಎಲ್ಲ ಸರ್ಜರಿಗಳಲ್ಲೂ ನಾವು ಹಾಕೋದಿಲ್ಲ. ನಿಮಗೆ ಹೆಚ್ಚಿನ ವಿವರ ಡಿಜೆಸ್ಟೆಂಟ್ ಬಗ್ಗೆ ಬೇಕು ಅಂತ ಹೇಳಿದರೆ ಈ ಕೆಳಗಿನ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.